ಹುಟ್ಟಿ ಬೆಳೆದಿದ್ದು ತುಂಬ ಬಡತನದಿಂದ ಬೆಳೆದಿದ್ದು. ನನಗೆ ಅನ್ನದ ಹಸಿವು ಏನು ಅನ್ನೋದು ಗೊತ್ತಿದೆ. ನಾವು ಎಲ್ಲೇ ಪೆಂಡಲ್ ಗಿಂಡಲ್ ಹಾಕಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಬಂದ್ಬಿಡ್ತಾ ಇದ್ವಿ. ನಮಗೆ ಏನು ಅಂದರೆ ಒಂದು ಸಿಹಿ ಸಿಗ್ತಾಯಿತ್ತು, ಪಾಯಸ. ಆವಾಗ ಪಾಯಸ, ಬೂಂದಿ, ಲಾಡು ಏನೋ ಒಂದು ಹಾಕೋರು. ಯಾರ ಮನೆ ಫಂಕ್ಷನ್ ಇರ್ಬೋದು, ಅದು ನಮಗೆ ಗೊತ್ತಿಲ್ಲದೆ ಇರೋ ಫಂಕ್ಷನ್ನೇ ಇರ್ಬೋದು, ಹೋಗೋದು, ಊಟ ಮಾಡೋದು, ಬರೋದು. ಅವತ್ತು ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ದೇವರೇ ನಮಗೂ ಒಂದು ಶಕ್ತಿ ಕೊಡಪ್ಪ ಅಂತ ನಾನು ಅನ್ಕೊತಾ ಇದ್ದೆ. ದೇವ್ರು ಏನೋ ಸ್ವಲ್ಪ ಕೊಟ್ಟಿದ್ದಾರೆ. ಆ ಶಕ್ತಿನ ಹಂಗೆ ಮುಂದುವರ್ಸ್ಕೊಂಡು ಹೋಗಲಿ, ಕಂಟಿನ್ಯೂ ಮಾಡಲಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ತೀನಿ. ಈಗೂ ಪೆಂಡಲ್ ಹಾಕಿದ್ರೆ ಓದ್ತೀರಾ? ಇದು ದಾಸೋಹ ಬಗ್ಗೆ ಹೇಳಿ ಸರ್. ಅನ್ನದಾಸೋಹ ಇದು ಎಲ್ಲರಿಗೂ ಆ ಭಾಗ್ಯ ಸಿಕ್ಕಲ್ಲ. ನಿಮಗೆ ಸಿಕ್ಕಿದೆ, ನೀವು ಮಾಡ್ತಾ ಇದ್ದೀರಾ. ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಥರ ನಿಮ್ಮಿಂದ ನಾವು ಬಂದು ನಮಗೂ ಆ ಪುಣ್ಯದಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದಿದ್ದೀವಿ. ಎಲ್ಲರಿಗೂ ಸಂತೋಷ. ಇದೇ ಥರ ಕಂಟಿನ್ಯೂ ಮಾಡಿ, ಆದಷ್ಟು ದೇವರು ಒಳ್ಳೇದು ಮಾಡಿ ಬರ್ತೀವಿ. ಬನ್ನಿ, ಹೇಳಿ ನೀವು ಹೇಳಿ ಪರವಾಗಿಲ್ಲ. ನೀವು ಸ್ಟೂಡೆಂಟ್